ಮಕ್ಕಳಲ್ಲಿ ಕೆಮ್ಮು ಮತ್ತು ಜ್ವರದ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಿದೆ. ಧೂಳಿನಿಂದ ಆಗಿರ್ಬೋದು ಅಥವಾ ಹವಾಮಾನ ವೈಪರೀತ್ಯದಿಂದಾಗಿ ಕೂಡ ಇರ್ಬೋದು. ಎರಡೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಮಕ್ಕಳಲ್ಲಿ ಅತಿ ಹೆಚ್ಚು ಶೀತ, ಕೆಮ್ಮು, ಜ್ವರ. ಸಣ್ಣ ಮಕ್ಕಳಲ್ಲಿ ಮೊಬೈಲ್ನ ಕೊಡಬಾರ್ದು, ಉಪಯೋಗ ಮಾಡಲೇಬಾರ್ದು. ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದ್ದಾಗ ಏನಾಗ್ತದೆ ಹೇಳಿದರೆ ಮಕ್ಕಳಲ್ಲಿ ಕಣ್ಣಿನ ತೊಂದರೆಗಳಾಗಿರ್ಬೋದು ಅಥವಾ ತುಂಬ ಹೆಡ್ಏಕ್. ಇತ್ತೀಚಿನ ದಿನಗಳಲ್ಲಿ ನೋಡೋದು ಅಂತ ಹೇಳಿದರೆ ಅಪ್ಪ ಅಮ್ಮ ಏನೋ ಹೇಳಲಿಕ್ಕೆ ಗೊತ್ತಿಲ್ಲ ಹೋಗ್ಬಿಟ್ಟು ಸುಸೈಡ್ ಮಾಡ್ಕೊಳ್ಳೋದು ಅಥವಾ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಮೇಯ್ನಾಗಿ ಯಾಕೆ ಹೇಳಿದರೆ ಮುಂಚಿನ ಕಾಲದಲ್ಲಿ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು. ಸೊ ಅದರೊಟ್ಟಿಗೆ ಈಗ ಮನೆಯಲ್ಲಿ ಪೇರೆಂಟ್ಸ್ ಕೂಡ ಹೆಚ್ಚಿನ ಟೈಮನ್ನು ಮಕ್ಕಳಿಗೆ ಕೊಡ್ತಿತ್ತು. ಬಟ್ ಈಗ ಹೇಗೆ ಹೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಇಬ್ಬರು ಪೇರೆಂಟ್ಸ್ ವರ್ಕಿಂಗ್ ಇರ್ತಾರೆ. ಪೋಷಕರ ನಿರೀಕ್ಷೆ ಹೆಚ್ಚಾಗ್ತಾ ಇದೆ ಮಕ್ಕಳ ವಿಚಾರದಲ್ಲಿ. ಸೊ ಇದೆಲ್ಲ ಅವರ ಮೇಲೆ ಒತ್ತಡ ಜಾಸ್ತಿ ಆಗ್ತಿದ್ದ ಹಾಗೆ ಅವರಿಗೆ ಈ ಥರ ಎಲ್ಲ ಬಿಹೇವಿಯರ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅಪ್ಪ ಅಮ್ಮನಲ್ಲಿ ಅಥವಾ ಹೊರಗಿನವ್ರ ಜೊತೆ ಸ್ವಲ್ಪ ಸುಳ್ಳು ಹೇಳೋದು ಸ್ವಲ್ಪ ಹೆಚ್ಚು ಅಂತ ಕಾಣಿಸ್ತಿದೆ. ಆ ಸುಳ್ಳು ಹೇಳದೇ ಇರೋ ಥರ ಮಾಡೋದಕ್ಕೆ ಅಥವಾ ಏನಾದರೂ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಸಲಹೆ ಇದ್ದರೆ ಸರ್?